ಹೊಸದು ನೀವು ಸುಮ್ಮನೆ ಬಿಡ್ತೇವಾ? ನಿಮ್ಮ ದುಡ್ಡು ಗೋಲ್ಮಾಲ್ ಆಗಿದೆ ಅಂತ ಎಲ್ಲ ಅಲ್ಲಿ ತರ್ತಾರೆ ಅಸೆಂಬ್ಲಿಯಲ್ಲಿ. ನಿಮ್ಗೆಲ್ಲ ದುಡ್ಡು ಕಲೆಕ್ಷನ್ ಆಗಿದ್ದಾರೆ ಸಾಕು, ಇನ್ನೇನು ಬೇಡ ನಿಮಗೆ. ನಾನು ಯಾಕಂದ್ರೆ ಇಷ್ಟು ಬ್ಲೇಮ್ ಮಾಡ್ತೇನೆ ಅಂತಂದ್ರೆ ನಾನು ಯಾವತ್ತೂ ಬ್ಲೇಮ್ ಮಾಡೋಲ್ಲ ಅಧಿಕಾರಿಗಳು. ಅದಕ್ಕೆ ಇದ್ದಿದೆ ಬಡವರು ನೋಡಿದ್ರೆ ಬೇಜಾರಾಗುತ್ತೆ ನಮಗೆ. ಅವ್ರಿಗೆ ಅನ್ಯಾಯ ಆದ್ರೆ ನೋಡ್ಕೊಂಡು ಇರೋದಕ್ಕಾಗೋದಿಲ್ಲಪ್ಪ. ಇದು ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೇನೆ. ಇವಾಗ ದುಡ್ಡು ಸಪ್ಲೈ ಆಗ್ತಾ ಇಲ್ಲ ಅವ್ರಿಗೆಲ್ಲ. ನಿಮ್ಮ ಆಫೀಸರ್ ಬಂದು ನಾನೇ ಕೊಡ್ತೇನೆ ಮಾಡಿದ್ದಾರೆ ಅಂದ್ರೆ ನಿಮ್ಮ ಮಾಹಿತಿ ಕೊಟ್ಟಿರ್ತೀರಿ, ಸ್ಟಾಪ್ ಮಾಡಿರ್ತಾರೆ. ಏನಾದ್ರೂ ಆಗಲಿ ಇವ್ರಿಗೆಲ್ಲ ರೀಕನ್ಸಿಡರ್ ಮಾಡಿ, ರೀಕನ್ಸಿಡರ್ ಮಾಡ್ರಿ. ತಪ್ಪಾಗಿದೆ ಅಂತ ಪ್ರತಿಯೊಂದಕ್ಕೂ ಒಂದು ಎಕ್ಸಾಮ್ಷನ್ ಇರುತ್ತೆ, ಮಿತಿ ಇರುತ್ತೆ ಅಲ್ವಾ? ನೋಡಿ, ಇದು ನ್ಯಾಯ ಅಲ್ಲ ಮಾಡ್ತಾ ಇರೋದು, ಅನ್ಯಾಯ ಮಾಡ್ತಾ ಇದ್ದೀರಿ. ತಹಸೀಲ್ದಾರ್ಗೆ ಬರ್ತಾ ಇದ್ದಾರೆ, ಅವ್ರಿಗೂ ಸೀರಿಯಸ್ ಆಗಿ ಇನ್ಸ್ಟಿಟ್ಯೂಷನ್ ಕೊಡ್ತಾನೆ. ನೀವು ಕರೆಕ್ಟಾಗಿ ಮಾಡಿ. ಯಾರ್ಯಾರಿಗೆ BPL APL ಆಗಿದೆ ಅವ್ರಿಗೆಲ್ಲ ದುಡ್ಡು ಬರೋದಕ್ಕೆ ವ್ಯವಸ್ಥೆ ಮಾಡಿ. ಏನ್ ಮಾಡ್ತೀವಿ? ಮಾಡ್ರಿ, ವರದಿ ಮಾಡ್ರಿ. ನೀವು ನಮ್ಮಿಂದ ಏನ್ ಬೇಕು ನಾನು ಮಾಡ್ತೇನೆ. ಹೊಸದು ನೀವು ಸುಮ್ಮನೆ ಬಿಡ್ತೇವಾ? ನಿಮ್ಮ ದುಡ್ಡು ಗೋಲ್ಮಾಲ್ ಆಗಿದೆ ಅಂತ ಎಲ್ಲ ಅಲ್ಲಿ ತರ್ತಾರೆ ಅಸೆಂಬ್ಲಿಯಲ್ಲಿ. ಏನ್ ಗೋಲ್ಮಾಲ್ ಆಗಿದೆ ಅಂತ ನಮ್ಗೆ ಗೊತ್ತಿದೆ. ನೋಡಿ, ಇದನ್ನು ಸೆಟರೇಟ್ ಮಾಡಿಪ್ಪ.